ನೀವು ಬಹಳ ಸಲ ಕೇಳಿರ್ತೀರಾ ಜನಗಳು ಮಾತಾಡ್ಬೇಕಾರೆ ಪಿತ್ತ ನೆತ್ತಿಗೆ ಏರಿಸ್ಬೇಡ ನೋಡು ನನಗೆ ಕೋಪ ಬಂದ್ಬಿಡುತ್ತೆ ಅಂತ. ಇದನ್ನ ಬಹಳಷ್ಟು ಜನ ಮಿಸ್ನಾಮರ್ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ ಕೋಪ ಬಂದಾಗ ಅದನ್ನ ಸಿನಾನಿಮಸ್ ಆಗಿ ಕೋಪಕ್ಕೆ ಸಮಾನವಾಗಿ ಪಿತ್ತ ನೆತ್ತಿಗೇರೋದು ಅಂತ. ಆಕ್ಚುಲಿ ಪಿತ್ತ ನೆತ್ತಿಗೇರೋದು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಹೆಪಾಟಿಕ್ ಎನ್ಕೆಫಲೋಪತಿ ಅಂತ ಒಂದು ಕಂಡೀಷನ್ ಇದೆ. ಏನಪ್ಪಾ ಅಂತಂದ್ರೆ ಈ ಲಿವರ್ ಕಾರಣದಿಂದ ಬ್ರೈನ್ಗೆ ತೊಂದರೆ ಆಗೋದನ್ನ ಹೆಪಾಟಿಕ್ ಎನ್ಕೆಫಲೋಪತಿ ಅಂತ ಕರೀತಾರೆ. ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ. ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ಈ ಚಾನಲಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತಾ ಇರ್ತೀನಿ. ಅಥವಾ ಇದಕ್ಕೆ ಪೋರ್ಟೋ ಸಿಸ್ಟಮಿಕ್ ಎನ್ಕೆಫಲೋಪತಿ ಅಂತ ಕೂಡ ಕರೀತಾರೆ. ನಮ್ಮ ದೇಹದಲ್ಲಿ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಬ್ಲಡ್ ಸರ್ಕ್ಯುಲೇಷನ್ ಒಂದು ಸೆಪರೇಟ್ ಆಗಿರುತ್ತೆ, ಪೋರ್ಟಲ್ ಸರ್ಕ್ಯುಲೇಷನ್ ಅಂತ ಒಂದಿರುತ್ತೆ. ಈ ಲಿವರ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಕಾರ್ಖಾನೆ ಅಂತ ಹೇಳ್ಬೋದು. ಈ ಲಿವರು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ನೆಲ್ಲ ಪ್ರೋಸೆಸ್ ಮಾಡಿ ಆಚೆ ಕಡೆ ಕಳಿಸುವಂತ ಕೆಲಸ ಮಾಡುತ್ತೆ. ಯಾವಾಗ ಲಿವರು ತನ್ನ ಕೆಲಸವನ್ನ ಮಾಡೋದಿಲ್ಲ ಅಂತಂದ್ರೆ ಲಿವರ್ಗೆ ತೊಂದರೆ ಆದಾಗ ಒಂದು ತುಂಬಾ ಕಾಮನ್ ಕಾಸ್ ಏನಪ್ಪಾ ಅಂತಂದ್ರೆ ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಅಂತ ಕರಿತೀವಿ. ಲಿವರು ಸುಮಾರು 1-1.5 kg ಇರ್ತಕ್ಕಂಥ ಸಾಫ್ಟ್ ಆಗಿರ್ತಕ್ಕಂಥ ಲಿವರು ಶ್ರಿಂಕ್ ಆದ್ರೆ ಅದನ್ನ ಸಿರೋಸಿಸ್ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಹಲವಾರು ಕಾರಣ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ ವೈರಸ್ ಇರ್ಬೋದು, ಹೆಪಟೈಟಿಸ್ ಸಿ ವೈರಸ್ ಇರ್ಬೋದು. ಈ ತರ ಲಿವರ್ಗೆ ಇನ್ಫ್ಲಮೇಷನ್ ಆಗೋದ್ರಿಂದ ಇರ್ಬೋದು, ಅಥವಾ ಕೆಲವೊಂದು ಸಲ ಡ್ರಗ್ ಪಾಯ್ಸನಿಂಗ್ ಇಂದ ಕೂಡ ಓವರ್ ಡೋಸೇಜ್ ಆಫ್ ದ ಫ್ಯೂ ಡ್ರಗ್ಸ್ ಅಥವಾ ಪಾಯ್ಸನ್ಸ್ ಇದೆಲ್ಲವೂ ಕೂಡ ಹೆಪಾಟಿಕ್ ಎನ್ಕೆಫಲೋಪತಿನ ಮಾಡಬಹುದು. ಆದರೆ ತುಂಬಾ ಕಾಮನ್ ಕಾಸ್ ಏನಪ್ಪಾ ಅಂತಂದ್ರೆ ಲಿವರ್ ತೊಂದರೆಗೊಳಗಾಗುವಂಥದ್ದು. ಅದರಲ್ಲೂ ಆಲ್ಕೋಹಾಲ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಡೀಷನ್ಸ್. ಇದರಲ್ಲಿ ಮುಖ್ಯವಾದಂತಹ ಕೆಮಿಕಲ್ ಅಂದ್ರೆ ಅಮೋನಿಯಾ ಅನ್ನೋಂಥದ್ದು ನಮ್ಮ ದೇಹದಿಂದ ಆಚೆಗಡೆ ಕಳಿಸೋದಕ್ಕೆ ಲಿವರ್ ಬಹು ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಯಾವಾಗ ಅದು ತನ್ನ ಕೆಲಸವನ್ನ ಸಮರ್ಪಕವಾಗಿ ಮಾಡಲ್ವೋ ಅವಾಗ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇರುತ್ತೆ. ಈ ಒಂದು ಟಾಕ್ಸಿನ್ಸ್ ಎಲ್ಲ ನಮ್ಮ ಬ್ರೈನ್ಗೆ ಹೋದಾಗ ಏನಾಗುತ್ತೆ ಲಕ್ಷಣ, ಈ ಪಿತ್ತ ನೆತ್ತಿಗೆ ಇರೋದಾಗ ಅಥವಾ ಅದರ ಲಕ್ಷಣಗಳೇನಂತಂದ್ರೆ ಇದರಲ್ಲಿ ಸುಮಾರು ಸ್ಟೇಜಸ್ ಇದೆ. ಇಟ್ ಸ್ಟಾರ್ಟ್ಸ್ ವಿತ್ ಒಂದು ಸ್ಮಾಲ್ ಕನ್ಫ್ಯೂಷನ್, ಒಂಥರ ಅಕ್ಯುರೇಟ್ ಮೆಂಟಲ್ ಕಂಡೀಷನ್ ಇಲ್ಲದೆ ಇರೋವಂಥದ್ದು, ಅಲರ್ಟ್ನೆಸ್ ಇಲ್ಲದೆ ಇರೋವಂಥದ್ದು, ಡ್ರೌಸಿ ಫೀಲ್ ಆಗೋವಂಥದ್ದು. ಇನ್ನೂ ಹೆಚ್ಚಿನ ಕಂಡೀಷನ್ ಅಲ್ಲಿ ಆಲ್ಟರ್ಡ್ ಸೆನ್ಸೋರಿಯಂ ಅಂತ ಕರಿತೀವಿ, ಜ್ಞಾನ ಸರಿ ಇಲ್ಲದೆ ಇರೋವಂಥದ್ದು, ಕಣ್ಣೆಲ್ಲ ಹಳದಿ ಆಗಿರೋವಂಥದ್ದು, ಡೀಪ್ ಜಾಂಡಿಸ್ ಇರತಕ್ಕಂಥದ್ದು. ಇದೆಲ್ಲ ಈ ಹೆಪಾಟಿಕ್ ಎನ್ಕೆಫಲೋಪತಿಯ ಲಕ್ಷಣಗಳು. ಸೊ ಹೆಪಾಟಿಕ್ ಎನ್ಕೆಫಲೋಪತಿವರೆಗೂ ಒಬ್ಬ ಮನುಷ್ಯ ಹೋಗಿದ್ದಾನೆ ಅಂತಂದ್ರೆ ಅವನ ಆಯಸ್ಸು ತುಂಬಾ ಕಡಿಮೆ ಇದೆ ಇನ್ನು ಮುಂದಕ್ಕೆ ಅಂತ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ. ಇದನ್ನ ICU ಅಡ್ಮಿಷನ್ ಮಾಡಿ ಆ ಟಾಕ್ಸಿನ್ಸ್ನೆಲ್ಲ ರಿಮೂವ್ ಮಾಡೋದಕ್ಕೆ ಔಷಧಿ ಮಾತ್ರೆಗಳನ್ನ ಕೊಡ್ತೀವಿ. ಈ ಥರ ಔಷಧಿ ಮಾತ್ರೆಗಳನ್ನ ತಗೊಂಡು ಇಂಪ್ರೂವ್ ಆಗಬಹುದು. ಯು ಕ್ಯಾನ್ ಪಾಸ್ ಥ್ರೂ ದಿಸ್ ಕ್ರೈಸಿಸ್. ಬಟ್ ಒಂದು ಸತ್ಯ ಏನಂತಂದ್ರೆ ಈ ತರ ಲಿವರ್ ಹೆಪಾಟಿಕ್ ಎನ್ಕೆಫಲೋಪತಿ ಸ್ಟೇಜ್ ಹೋಗಿದ್ದಾರೆ ಅಂತಂದ್ರೆ ಕೇವಲ 1-2 ವರ್ಷ ಅಷ್ಟೇ ಮನುಷ್ಯ ಬದುಕುವಷ್ಟು ಸೀರಿಯಸ್ ಕಂಡೀಷನ್ ಇದು. ಸೊ ಹಾಗಾಗಿ ನಮ್ಮ ಏಮ್ ಏನಿರ್ಬೇಕಂದ್ರೆ ಈ ಒಂದು ಹೆಪಾಟಿಕ್ ಎನ್ಕೆಫಲೋಪತಿಗೆ ಹೋಗದಂಗೆ ನೋಡ್ಕೋಬೇಕು. ಸೊ ಅದಕ್ಕೆ ತುಂಬಾ ಕಾಮನ್ ಕಾಸ್ ಏನಪ್ಪಾ ಅಂತಂದ್ರೆ ಆಲ್ಕೋಹಾಲಿಸಮ್. ಆಲ್ಕೋಹಾಲಿಂದ ದೇಹದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಬೀರ್ತವೆ. ಅದರಲ್ಲಿ ಲಿವರ್ ಸಿರೋಸಿಸ್ ಕೂಡ ಒಂದು ಬಹು ಮುಖ್ಯವಾದಂಥ ಕಾಂಪ್ಲಿಕೇಶನ್ನು. ಸೊ ಆದಷ್ಟು ಈ ಒಂದು ದುಶ್ಚಟಗಳಿಂದ ದೂರ ಇರಿ, ನಿಮ್ಮ ಲಿವರನ್ನು, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.